ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಬನ್ನಿ ಈಗ ನೋಡೋಣ ಜುಲೈ ತಿಂಗಳ 3ನೇ ವಾರದ ರಾಶಿ ಭವಿಷ್ಯ. ಅಂದ್ರೆ 13 ಜುಲೈ 2025ರಿಂದ 19 ಜುಲೈ 2025 ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯನ್ನ ನೋಡೋಣ. ಮೇಷರಾಶಿಯಲ್ಲಿರುವವರಿಗೆ ವಾರ ಸವಾಲಿನ ಕಾಲ, ಮಾತಿನ ಗೌರವ ಕಡಿಮೆ ಆಗಬಹುದು. ಆದ್ದರಿಂದ ಸಂಯಮದಿಂದ ವ್ಯವಹರಿಸಿ ಮಾತಾಡಿ. ಕೆಲಸದಲ್ಲಿ ಏಕಾಗ್ರತೆ ಕೊರತೆ ಕಾಣಿಸಿದ್ರು ಶ್ರದ್ಧೆಯಿಂದ ಕಾರ್ಯಗಳನ್ನು ನಿರ್ವಹಿಸಿ ಆಲಸ್ಯದಿಂದ ದೂರ ಇರಿ. ಆದರೆ ಅಪವಾದಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ. ಉಳಿತಾಯದ ಹಣವನ್ನ ಸುರಕ್ಷಿತವಾಗಿಟ್ಟುಕೊಳ್ಳಿ. ವಾದ ವಿವಾದಗಳಿಂದ ಮನಸ್ಸಿಗೆ ತೊಂದರೆ ಆಗಬಹುದು. ಶಾಂತ ಚಿತ್ತದಿಂದ ನಿಮ್ಮ ಸಾಧನೆಯ ಮೇಲೆ ಗಮನ ಕೇಂದ್ರೀಕರಿಸಿ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಮಿಶ್ರ ಫಲದ ವಾರ. ಸ್ನೇಹಿತರಿಂದ ಸಹಾಯ ಇದೆ. ಕೆಲವು ಕಾರ್ಯಗಳು ಸುಗಮವಾಗುತ್ತವೆ. ಆದರೆ ನಿಮ್ಮ ವೇಗವನ್ನು ನಿಯಂತ್ರಿಸಿ, ಇಲ್ಲವಾದರೆ ಅಸಮಾಧಾನ ಉಂಟಾಗಬಹುದು. ಹಣಕಾಸಿನ ವಿಳಂಬ ಚಿಂತೆಗೆ ಕಾರಣವಾಗಬಹುದು. ಹೊಸ ಸ್ಥಳಕ್ಕೆ ಒಗ್ಗಿಕೊಳ್ಳಲು ಕಷ್ಟವಾಗಬಹುದು. ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಿ ಗುರುದರ್ಶನದಿಂದ ನೆಮ್ಮದಿ ಸಿಗುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಈ ವಾರ ದ್ವಂದ್ವಗಳಿಂದ ಕೂಡಿದ ವಾರ. ತೀರ್ಮಾನ ತೆಗೆದುಕೊಳ್ಳಲು ಕಷ್ಟ ಆಗಬಹುದು. ಶತ್ರುಗಳ ವಿರುದ್ಧ ಬಲ ಪ್ರದರ್ಶನವಾದ ಆಲೋಚನೆ ಬಿಡಿ. ಕೆಲಸದ ಒತ್ತಡಗಳಿಂದ ಸಾಕಷ್ಟು ನಿಧಾನಗತಿ ಇರುತ್ತದೆ. ಎಲ್ಲದಕ್ಕೂ ನೀವೇ ಜವಾಬ್ದಾರರಾಗುವ ಯತ್ನ ಬೇಡ. ಹೊಸ ಜವಾಬ್ದಾರಿಗಳು ಬರಬಹುದು. ಅವುಗಳನ್ನು ಧೈರ್ಯದಿಂದ ನಿಭಾಯಿಸಿ. ದುರ್ಗಾದೇವಿಯ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಆರ್ಥಿಕ ನೆರವು ನೀಡಿದವರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿ. ಸ್ತ್ರೀಯರಿಂದ ಸಣ್ಣ ತೊಂದರೆ ಆಗುವ ಸಾಧ್ಯತೆಗಳಿವೆ. ಉದ್ಯೋಗದಲ್ಲಿ ಪ್ರಾಮಾಣಿಕತೆ ಎದುರು ಅಪವಾದ ಬರಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ಜನರನ್ನ ಒಗ್ಗೂಡಿಸಿ ಯಶಸ್ಸು ಗಳಿಸುತ್ತೀರಿ. ಸಂಗಾತಿಯಿಂದ ಪ್ರೀತಿ ಕಡಿಮೆ ಆದಂತೆ ಭಾಸವಾದರೂ ಏಕಾಂತದ ಇಚ್ಛೆ ಈಡೇರಬಹುದು. ಆಪ್ತರ ಜೊತೆಗಿನ ಮಾತುಕತೆಯಿಂದ ಸಮಾಧಾನ ಇರುತ್ತದೆ. ಸಿಂಹರಾಶಿ. ಬುದ್ಧಿಪೂರ್ವಕ ತಪ್ಪುಗಳಿಂದ ಪಶ್ಚಾತ್ತವಾಗುತ್ತದೆ. ಈ ವಾರ ಇರುವ ಕೆಲಸವನ್ನ ಬಿಟ್ಟು ಕೆಲಸಕ್ಕೆ ಹೊಸದಾಗಿ ಪ್ರಯತ್ನ ಮನಸ್ಸಿನಲ್ಲಿ ಒದ್ದಾಡುವಂತೆ ಮಾಡುತ್ತದೆ. ಕೋಪವನ್ನ ವ್ಯಕ್ತಪಡಿಸಲು ಕಷ್ಟ ಆಗಬಹುದು. ನೂತನ ವಸ್ತು ಖರೀದಿಯ ಯೋಚನೆ ಇದೆ. ಆರೋಗ್ಯದ ಕಡೆಗೆ ಗಮನ ಇರಲಿ. ಅತಿಯಾದ ಆಹಾರ ಸೇವನೆಯಿಂದ ತೊಂದರೆಗಳು ಆಗಬಹುದು. ಸಂಗಾತಿಯ ಜೊತೆಗೆ ಸಮಯ ಕಳೆಯುತ್ತೀರಿ. ಸೂರ್ಯನ ಸ್ತೋತ್ರವನ್ನ ಸೂರ್ಯೋದಯಕ್ಕೆ ಮೊದಲು ಪಠಿಸಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರ ದೈವಜ್ಞರ ಸಲಹೆಯಂತೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ. ಹಿರಿಯರ ಬೆಂಬಲ ಸಿಗುತ್ತದೆ. ಶತ್ರುಗಳ ಬಗ್ಗೆ ದೂರು ಕಡಿಮೆ ಮಾಡಿ. ಕಚೇರಿಯ ಕೆಲಸಗಳು ನಿಧಾನವಾಗಿ ಸಾಗಿದರೂ ವೇಗವನ್ನ ಹೆಚ್ಚಿಸಲು ಸೂಚನೆ ಬರಬಹುದು. ಬಂಧುಗಳಿಂದ ಸಾಂತ್ವನ ಸಿಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟತೆ ಕಡಿಮೆಯಾದರೂ ಲಕ್ಷ್ಮೀನಾರಾಯಣನ ಕೃಪೆಗೆ ಪಾತ್ರರಾಗಿ ಕೆಲಸದಲ್ಲಿ ಧೈರ್ಯವನ್ನ ಕಾಯ್ದುಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಯಂತ್ರೋಪಕರಣ ಅಥವಾ ವಾಹನದಿಂದ ಹಣದ ವ್ಯಯ ಇದೆ. ಶ್ರಮಕ್ಕೆ ತಕ್ಕ ಫಲ ಸಿಗದೇ ಇರಬಹುದು. ಧೈರ್ಯದಿಂದ ಮುಂದುವರಿಯಿರಿ. ದಾಂಪತ್ಯದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ. ಆದ್ದರಿಂದ ಸಂಗಾತಿಯನ್ನ ಜತನದಿಂದ ನಿಭಾಯಿಸಿ. ಹಿರಿಯರಿಗೆ ಎದುರುತ್ತರ ಕೊಡುವುದನ್ನು ತಪ್ಪಿಸಿ. ಮನೆಯಲ್ಲಿ ಧಾರ್ಮಿಕ ಆಚರಣೆಯಿಂದ ಲಕ್ಷ್ಮೀ ದೇವಿಗೆ ಪ್ರೀತಿ ಪಾತ್ರರಾಗುತ್ತೀರಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಹ ಪ್ರಯಾಣಿಕರ ಮಾತಿನಿಂದ ಸ್ವಲ್ಪ ದ್ವೇಷ ಉಂಟಾಗಬಹುದು. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ವಹಿಸಿ. ಮೇಲಾಧಿಕಾರಿಗಳ ಜೊತೆಗೆ ಸಂಬಂಧವನ್ನ ಕಾಪಾಡಿಕೊಳ್ಳಿ. ಖಾಸಗಿ ಸಂಸ್ಥೆಯಲ್ಲಿ ಉನ್ನತ ಸ್ಥಾನ ಸಿಗುವ ಸಾಧ್ಯತೆಗಳಿವೆ. ಅವಿವಾಹಿತರಿಗೆ ಒಳ್ಳೆಯ ಸಂಬಂಧದ ಯೋಗ ಇದೆ. ಉದ್ಯೋಗ ಬದಲಾವಣೆಯಿಂದ ಉತ್ತಮ ಅವಕಾಶಗಳು ಸಿಗುತ್ತವೆ. ವಿದ್ಯಾರ್ಥಿಗಳು ಓದಿಗಿಂತ ಧನಾರ್ಜನೆಯ ಕಡೆಗೆ ಹೆಚ್ಚು ಗಮನ ಹರಿಸಬಹುದು. ಸುಬ್ರಹ್ಮಣ್ಯನ ಆರಾಧನೆಯಿಂದ ಏಕಾಗ್ರತೆ ಸಿಗುತ್ತದೆ. ಧನುರಾಶಿ. ಮಕ್ಕಳ ಶ್ರಮದಿಂದ ಪಾಲಕರಿಗೆ ಸಂತೋಷ. ಕುಟುಂಬದ ಆರೋಗ್ಯದಲ್ಲಿ ಏರುಪೇರು. ಚಿಕಿತ್ಸೆ ಕಡೆಗೆ ಗಮನ ಕೊಡಿ. ಋಣಮುಕ್ತರಾದ ತೃಪ್ತಿ ಸಿಗುತ್ತದೆ. ವೃತ್ತಿಯಲ್ಲಿ ಕಿರಿಕಿರಿ ಉಂಟಾದ್ರೂ ಉನ್ನತ ಹುದ್ದೆಗೆ ಆಯ್ಕೆಯಾಗುತ್ತೀರಿ. ಮಕ್ಕಳ ಭವಿಷ್ಯಕ್ಕಾಗಿ ಯೋಜನೆ ರೂಪಿಸಿ. ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ಕೆಲಸ ಮಾಡಿ. ಇತರರಿಂದ ದುರುಪಯೋಗಕ್ಕೆ ಒಳಗಾಗಲು ಸಾಧ್ಯವಿರುತ್ತದೆ. ಇನ್ನು ಮಕರ ರಾಶಿ. ಮಿಶ್ರ ಫಲದ ವಾರ ಮಕರ ರಾಶಿಯವರಿಗೆ. ಹೊಸ ಉದ್ಯೋಗಕ್ಕೆ ಸೇರಿದವರು ಉದ್ವೇಗಕ್ಕೆ ಒಳಗಾಗಬಹುದು. ಕೆಲಸದಲ್ಲಿ ಧೈರ್ಯದ ಕೊರತೆ ಕಂಡರೂ ಇತರರ ಸಹಾಯದಿಂದ ಕಾರ್ಯ ಪೂರ್ಣವಾಗುತ್ತದೆ. ಕುಟುಂಬದೊಂದಿಗೆ ಮಾತುಕತೆಯಲ್ಲಿ ಸಮಯ ಕಳೆಯುತ್ತೀರಿ. ಸಮಾಜದಿಂದ ಗೌರವದ ನಿರೀಕ್ಷೆ ಇರಲಿದೆ. ಹಾಗೆ ತೀರ್ಥಯಾತ್ರೆಯ ಯೋಚನೆ ಇದ್ದರೆ ಮಕ್ಕಳ ಸಹಾಯ ಪಡೆಯಿರಿ. ಶಿವನ ಆರಾಧನೆಯಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಸ್ಥಿರಾಸ್ತಿಯ ವಿಷಯದಲ್ಲಿ ಹಿನ್ನಡೆ ಇದೆ. ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ. ಸಂಗಾತಿಯ ಮಾತಿಗೆ ಕಿವಿ ಕೊಡಿ. ಸ್ನೇಹಿತರಿಗಾಗಿ ಹಣ ವ್ಯಯ ಆಗಬಹುದು. ಆರೋಗ್ಯದ ಕಡೆಗೆ ಗಮನ ಕೊಡಿ. ಆಸಕ್ತಿ ಕಡಿಮೆ ಆದ್ರೂ ಚಿಕಿತ್ಸೆಯನ್ನ ಮುಂದುವರಿಸಿ. ವಸ್ತುಗಳನ್ನ ಎಚ್ಚರಿಕೆಯಿಂದ ಉಪಯೋಗಿಸಿ. ಇತರರ ಜೊತೆಗೆ ಹೋಲಿಕೆಯಿಂದ ದುಃಖ ಆಗಬಹುದು. ಶನೇಶ್ವರನಿಗೆ ಎಳ್ಳೆಣ್ಣೆ ದೀಪ ಬೆಳಗಿ ಶಾಂತಿ ಪಡೆಯಿರಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮಿಶ್ರ ಫಲದ ವಾರ ಮೀನರಾಶಿಯವರಿಗೆ. ನಿಮ್ಮದಲ್ಲದ ಕಾರ್ಯಕ್ಕೆ ಅಪವಾದ ಬರಬಹುದು. ಆದರೆ ಶಾಂತವಾಗಿ ನಿಭಾಯಿಸಿ. ಕಲಾವಿದರಿಗೆ ಗೌರವ ಪ್ರಶಂಸೆ ಸಿಗುತ್ತದೆ. ಪ್ರಯಾಣದಿಂದ ಕೆಲಸದಲ್ಲಿ ಪ್ರಗತಿ ಆಗಬಹುದು. ಖರ್ಚಿನ ಯೋಚನೆಯನ್ನು ಎಚ್ಚರಿಕೆಯಿಂದ ಮಾಡಿ. ಮಾತಿನಿಂದ ಇತರರಿಗೆ ಸಿಟ್ಟು ಬರುವಂತೆ ಮಾಡಬೇಡಿ. ಮಕ್ಕಳ ಶಿಕ್ಷಣದ ಖರ್ಚು ಕಡಿಮೆಯಾಗಿ ಸಂತೋಷ ನೀಡುತ್ತದೆ. ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಸಿಗದೇ ಇರಬಹುದು. ಆದರೆ ತಾಳ್ಮೆಯಿಂದ ಮುಂದುವರಿಯಿರಿ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.